ಸಂಪಂಗಿ ರಾಮನಗರ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕಾರ್ಯಾಚರಣೆಯನ್ನು ನಡೆಸಿ ಮನೆಗಳ ಮತ್ತು ವಾಹನಗಳನ್ನು ಬಂಧಿಸಿ ಮನೆ ಕನ್ನ ಕಳವು ಹಾಗೂ ದ್ವಿಚಕ್ರ ವಾಹನ ಕಳವು ಮಾಡಿದ್ದಕ್ಕಂಥ 384 ಗ್ರಾಂ ಚಿನ್ನಾಭರಣ ಹಾಗೂ 108 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಒಂದು ಕಾರು, 2 ದ್ವಿಚಕ್ರ ವಾಹನಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ರಿಕವರಿ ಆಗಿದ್ದಾವೆ. ಇವುಗಳ ಒಟ್ಟು ಮೌಲ್ಯ 40 ಲಕ್ಷ ರೂಪಾಯಿಗಳು. ಬೆಂಗಳೂರಿನಾದ್ಯಂತ ನಾವು ಪ್ರತಿ ದಿವಸ ಹಗಲು ಗಸ್ತು ಮತ್ತು ರಾತ್ರಿ ಗಸ್ತಿಗೆ ಒತ್ತು ಕೊಡ್ತಾ ಇದ್ದೀವಿ. ಜೊತೆಗೆ ಗಸ್ತನ್ನು ನಾವು ಬಲಪಡಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಈ ಏಪ್ರಿಲ್ ತಿಂಗಳ 21ನೇ ತಾರೀಕು ಸಂಜೆ ಸಂಪಂಗಿ ರಾಮನಗರ ಪೊಲೀಸರು ತಮ್ಮ ಠಾಣಾ ಸರಹದ್ದಿನಲ್ಲಿ ಗಸ್ತಿನಲ್ಲಿದ್ದಕ್ಕಂತಹ ಸಮಯದಲ್ಲಿ ಅಲ್ಲಿಯ ಟೀ ಅಂಗಡಿ ಬಳಿ ಒಬ್ಬ ವ್ಯಕ್ತಿ ಸಂಶಯಾಸ್ಪದವಾಗಿರೋದನ್ನು ನೋಡಿ ಆತ ಮತ್ತು ಆತನ ದ್ವಿಚಕ್ರ ವಾಹನವನ್ನು ವೆರಿಫೈ ಮಾಡಿದಾಗ ಆ ದ್ವಿಚಕ್ರ ವಾಹನದಲ್ಲಿ ಕೆಲವೊಂದು ಈ ಕಬ್ಬಿಣದ ರಾಡ್ ಮತ್ತು ಕಟರ್, ಸ್ಕ್ರೂ ಡ್ರೈವರ್ ಇವುಗಳು ಇರೋದು ಕಂಡುಬಂದಿದೆ. ಇವುಗಳ ಆಧಾರದ ಮೇಲೆ ಆತನನ್ನು ಠಾಣೆಗೆ ಕರೆದುಕೊಂಡು ಹೋಗಿ ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಆತ ಬ್ಯಾಡರಹಳ್ಳಿಯ 2 ಮನೆಗಳನ್ನು ಈ ಮನೆಗಳತನ ಮಾಡಿರ್ತಕ್ಕಂಥದ್ದನ್ನು ಆತ ಒಪ್ಕೊಂಡಿರ್ತಾನೆ. ಜೊತೆಗೆ ಆ ಮೋಟರ್ ಸೈಕಲ್ ಏನಿತ್ತು ಅದು ಕೂಡ ಚೆನ್ನಮ್ಮನಕೆರೆ ಅಚ್ಚುಕಟ್ಟಿನಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದನ್ನು ಕೂಡ ಒಪ್ಪಿರ್ತಾನೆ. ಅದರ ಆಧಾರದ ಮೇರೆಗೆ ಪೊಲೀಸರು ರಿಕವರಿ ಮಾಡಿರ್ತಾರೆ.